ಪ್ರಕಾಶ್ ಭಟ್ರೆ ನಮಸ್ಕಾರ. ನಮಸ್ತೆ. ನಮ್ಮ ದೇವಸ್ಥಾನದ ಹೋದ ವರ್ಷ ಪುನರಷ್ಟ ಬಂದ ರಥೋತ್ಸವ ಮಾಡಿಕೊಟ್ಟಿದ್ರಿ. ಈ ವರ್ಷ 20ನೇ ವರ್ಷದ ರಥೋತ್ಸವ ಜಾತ್ರಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದಿರಿ. ನಿಮಗೆ ಅರ್ಚಕ ವೃಂದದ ನೀವು ಮುಖಂಡರಾಗಿ ನಿಮಗೆ ಈ ನಮ್ಮ ದೇವಸ್ಥಾನದ 20ನೇ ವರ್ಷ ಜಾತ್ರಾ ಕಾರ್ಯಕ್ರಮ ಹೆಂಗೆ ನಡೀತು ಅಂತ ಅನಿಸ್ತು ಅಂತ ಹೇಳ್ಬೋದಾ? ತುಂಬ ವಿಜೃಂಭಣೆಯಿಂದ ಈ ವರ್ಷ ಈ 20ನೇ ವರ್ಷದ ವರ್ಧಂತ್ಯೋತ್ಸವ ಸಿದ್ಧಿವಿನಾಯಕ ಸ್ವಾಮಿಯ ವರ್ಧಂತ್ಯೋತ್ಸವ ತುಂಬ ಅದ್ಧೂರಿಯಾಗಿ ನೆರವೇರಿದೆ. ಆಮೇಲೆ ಎಲ್ಲ ಶಾಸ್ತ್ರೋಕ್ತವಾಗಿ ಏನು ವಿಧಿವಿಧಾನಗಳು ನಡಿಬೇಕು, ಇದು ಧ್ವಜಾರೋಹಣದಿಂದ ಹಿಡಿದು ರಥೋತ್ಸವ ಹಾಗೂ ಅವಭೃತ ಸ್ನಾನದವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಧಾರ್ಮಿಕವಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿದೆ. ಮತ್ತು ಇಲ್ಲಿಯ ಆಡಳಿತ ಮಂಡಳಿಯವರಿರ್ಬೋದು, ದೇವಸ್ಥಾನದ ಭಕ್ತಾದಿಗಳಿರ್ಬೋದು, ಸಮಸ್ತ ಭಕ್ತರು, ಊರಿನ ಎಲ್ಲ ಭಕ್ತರು ಕೂಡ ತುಂಬ ಚೆನ್ನಾಗಿ ಈ ದೇವಸ್ಥಾನಕ್ಕೆ ನಡೆದುಕೊಂಡು ಸಹಾಯವನ್ನು ಮಾಡಿ ತುಂಬ ಅದ್ಧೂರಿಯಾಗಿ ನೆರವೇರಿಸಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ವರ್ಷದ 21 ಗಣಪತಿಗೆ ವಿಶೇಷ ಸಂಖ್ಯೆ ಅಲ್ಲ ಭಟ್ರೆ? 21 ಏನು ವಿಶೇಷ? ಗಣಪತಿ 21 ಅನ್ನೋದು ಗಣಪತಿಗೆ ಹೆಂಗೆ ವಿಶೇಷ? ಗಣಪತಿಗೆ ಅದೊಂದು ಆ ಸಂಖ್ಯೆ ವಿಶೇಷವಾದಂಥ ಸಂಖ್ಯೆ. ಯಾವುದೇ ಸಂಕಷ್ಟವತಿ ಇರ್ಬೋದು, 21 ವರ್ಷ ಮಾಡಿ ಉದ್ಯಾಪನೆ ಮಾಡುವಂಥದ್ದು, ಅಥವಾ 21 ವರ್ಷ ಯಾವುದೇ ಒಂದು ವ್ರತಗಳನ್ನು, ಗಣಪತಿಯ ವ್ರತಾಚರಣೆಗಳನ್ನು 21 ವರ್ಷ ಮಾಡುವಂಥದ್ದು ತುಂಬ ಶ್ರೇಷ್ಠ. ಹಾಗಾಗಿ ಅವನಿಗೆ 21 ನಾಮಗಳಿಂದ ಮತ್ತು ಇದರಿಂದ ಅರ್ಚನೆ ಇದೆಲ್ಲದೂ ಕೂಡ ಶ್ರೇಷ್ಠ ಆಗಿರೋದ್ರಿಂದ 21, ಈಗ ಒಂದೊಂದು ದೇವರಿಗೆ ಒಂದೊಂದು ಸಂಖ್ಯೆಗಳು ಏನು ಶ್ರೇಷ್ಠತೆ ಇರುತ್ತೆ, ಹಾಗೆ ಗಣಪತಿಗೆ 21 ತುಂಬ ಶ್ರೇಷ್ಠ. ಆ ಲೆಕ್ಕದಲ್ಲಿ ಈಗ ಮುಂದಿನ ವರ್ಷ 21 ನಮಗೊಂದು ಶ್ರೇಷ್ಠವಾದ ಸಂಖ್ಯೆನೇ ಆಯ್ತಲ್ವಾ? ಖಂಡಿತ. ಇದು 21ನೇ ವರ್ಷ ಅಂದರೆ ಏನು ಇವತ್ತಿನ ಸಾಮಾಜಿಕ ಈ ಲೌಕಿಕ ಇದರಲ್ಲಿ ಏನು 25ನೇ ವರ್ಷ 50 ವರ್ಷ ಅದೆಲ್ಲ ಹೇಳೋಕ್ಕಿಂತ ಈ ಒಂದು ಗಣಪತಿಯ 21ನೇ ವರ್ಷವನ್ನೇ ಆ ಒಂದು ವಿಜೃಂಭಣೆಯಿಂದ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅಂತ ಹೇಳಿ. ತುಂಬ ಧನ್ಯವಾದಗಳು. ಮುಂದಿನ 21ನೇ ವರ್ಷದ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಡ್ಬೇಕು ಭಟ್ರೆ, ನಿಮ್ಮ ನೇತೃತ್ವದಲ್ಲಿ. ಅಲ್ಲಿ ದೇವರು ಶಕ್ತಿ ಕೊಡ್ತಾರೆ. ವರಸಿದ್ಧಿವಿನಾಯಕನ ಆಶೀರ್ವಾದ. ಓಕೆ, ನಮಸ್ಕಾರ ಭಟ್ರೆ.